ಇವಾಗ ಪ್ರೇಮ್ ಅವರು ಬರೆದಿರೋ ಸಾಹಿತ್ಯ ತಪ್ಪು ಅಂತಲೇ ಅಂದ್ಕೊಳ್ಳೋಣ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಂದು ತಪ್ಪು ಎಲ್ಲರ ದೃಷ್ಟಿಯಲ್ಲೂ ತಪ್ಪು ಅಂತ ಅನಿಸಲ್ಲ, ಒಂದು ಸರಿ ಅಥವಾ ಎಲ್ಲರ ದೃಷ್ಟಿಯಲ್ಲೂ ಅದು ಸರಿ ಅಂತ ಅನಿಸಲ್ಲ. ಯಾರ್ಯಾರು ಯಾವ್ಯಾವ ಥರ ಯೋಚನೆ ಮಾಡ್ತಾರೋ, ಯಾವ ವಿಧಾನದಲ್ಲಿ ಯೋಚನೆ ಮಾಡ್ತಾರೋ ಅದ್ರ ಮೇಲೆ ಅದು ಅವ್ರಿಗೆ ತಪ್ಪು ಅನಿಸುತ್ತೆ ಅಥವಾ ಸರಿ ಅಂತ ಅನಿಸುತ್ತೆ. ಪ್ರೇಮ್ ಅವರು ತಪ್ಪಾಗಿ ಬರೆದಿರೋ ಸಾಹಿತ್ಯದಲ್ಲಿ ನಮ್ಮದು ಪಾಲಿದೆ, ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡ್ತಿರೋ ನಮ್ಗಳದ್ದು ಪಾಲಿದೆ ಅನ್ನೋದು ನನ್ನ ಭಾವನೆ. ಹೆಂಗಪ್ಪ ಅಂತಂದರೆ, ಇವಾಗ ಒಂದು ಹುಡುಗಿ ಒಂದು ರೀಲನ್ನು ಪೋಸ್ಟ್ ಮಾಡಿದ್ರೆ ಆ ವಿಡಿಯೋ ಕಮೆಂಟ್ಸಲ್ಲಿ 75% ಬರೀ ನೆಗೆಟಿವ್ ಕಮೆಂಟೇ ಬಂದಿರುತ್ತೆ. ಆ ಕಮೆಂಟ್ಸ್ಗಳನ್ನು ವಿಡಿಯೋ ಪೋಸ್ಟ್ ಮಾಡಿರುವಂಥ ಆ ಹುಡುಗಿ ಮಾತ್ರ ಓದಲ್ಲ, ಸಮಾಜ ನೋಡುತ್ತೆ, ನಿರ್ಮಾಪಕ ಓದ್ತಾನೆ, ನಿರ್ದೇಶಕ ಓದ್ತಾನೆ, ಸಾಹಿತಿ ಓದ್ತಾನೆ. ಅದನ್ನು ಓದಿದಾಗ ಅವರಿಗೆ ಏನು ಬರುತ್ತೆ ಮೈಂಡಲ್ಲಿ ಅಂದರೆ, ಜನ ಈ ಥರದ ಮೈಂಡ್ಸೆಟ್ಟಲ್ಲಿ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಸಿನಿಮಾವನ್ನು ಸಾಹಿತ್ಯವನ್ನು ಕೊಟ್ಟಾಗ ಜನ ಇಷ್ಟಪಡ್ತಾರೆ, ಶಬಾಷ್ ಕೊಡ್ತಾರೆ, ನಮಗೆ ಶಬಾಷ್ಗಿರಿ ಕೊಡ್ತಾರೆ ಅಂತ ಹೇಳಿ ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಸಿನಿಮಾವನ್ನು ಸಾಹಿತ್ಯವನ್ನು ಪದ ಬಳಕೆಯನ್ನು ಮಾಡ್ತಾರೆ. ಇದು ನಮ್ಮದೇ ತಪ್ಪಲ್ವಾ? ನಾವು ಹಾಕುವಂಥ ಕಮೆಂಟ್ಗಳು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಷ್ಟು ಕ್ರಿಮಿಗಳು ಹಾಕುವಂಥ ಕಮೆಂಟ್ಗಳು ಈ ಥರ ಪ್ರತಿಫಲವನ್ನು ಕೊಡುತ್ತೆ. ಹಂಗಾಗಿ ದಯವಿಟ್ಟು ಕಮೆಂಟ್ ಹಾಕೋರು ಒಳ್ಳೆ ಕಮೆಂಟೇ ಹಾಕಿ, ಬಾಯಿಗೆ ಬಂದಂಗೆ ಏನೇನೋ ಕಮೆಂಟ್ ಹಾಕ್ದಾಗ ಇದೇ ಥರ ಆಗೋದು. ಯಾಕಂದರೆ ಅವ್ರಿಗೂ ಅನಿಸುತ್ತೆ ಜನ ಈ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ, ಯಾಕಂದರೆ ಬಿಸ್ನೆಸ್ ಅಲ್ವಾ ಅವ್ರದ್ದು, ಅವ್ರಿಗೂ ಸಿನಿಮಾ ಗೆಲ್ಲಬೇಕು, ಸಾಂಗ್ ಗೆಲ್ಲಬೇಕು, ಅವರು ಜೀವನದಲ್ಲಿ ಸಮಥಿಂಗ್ ಇನ್ನೂ ಏನೋ ಒಂದು ಬಿಗ್ ಮಾಡಬೇಕು. ಸೊ ಹಾಗಾಗಿ ಜನಗಳಿಗೆ ಯಾವ್ದು ಇಷ್ಟನೋ ಅದನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ನಾವು ಫಸ್ಟು ಸರಿಯಾದರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಯಾರು ಬರ್ತಾರೋ ಅವರು ಕೂಡ ಒಳ್ಳೆಯದನ್ನೇ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಪ್ರೇಮ್ ಅವ್ರ ಬಗ್ಗೆ ಭಾಳ ಕೀಳಾಗಿ ಅಂಥವನು ಇಂಥವನು ಏಕವಚನದಲ್ಲಿ ತುಂಬ ಜನ ವಿಡಿಯೋ ಮಾಡಿ ಹಾಕಿದರು. ಜೋಗಿ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಇದೆ, ಆ ಸಾಂಗನ್ನು ಮಾಡಿದವರು ಇದೇ ಪ್ರೇಮ್ ಅವರು. ಅದರಲ್ಲಿ ಹೆಣ್ಣಿನ ಬಗ್ಗೆನೇ ಇರೋದು, ಇದು ಕೂಡ ಒಂದು ಹೆಣ್ಣಿನ ಬಗ್ಗೆನೇ ಇರೋದು. ಅವರು ಯಾವ ಥರ ಬೇಕಾದರೂ ಬರೀತಾರೆ, ಬಟ್ ಜನಗಳು ಯಾವ ಥರ ಇದ್ದಾರೋ ಅದ್ರ ಬೇಸ್ ಮೇಲೆ ಅವ್ರು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಂಗಾಗಿ ಇವಾಗಿನ ಜನ್ರೇಷನ್ನವರು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ. ಸೊ ನಾವುಗಳು ಸರಿಯಾದಾಗ ಅವರು ಕೊಡುವಂಥ ಸಾಹಿತ್ಯ ಆಗಲಿ, ಸಿನಿಮಾ ಆಗಲಿ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ತಾಯಿ ಸೆಂಟಿಮೆಂಟ್ ಸಾಂಗ್ ಕೊಟ್ಟರು, ಇವಾಗ ರೀಸೆಂಟಾಗಿ ಅಣ್ತಮ್ಮ ಜೋಡಿ ತಗೊಂಡು ಅದು ಎಷ್ಟು ಹಿಟ್ ಆಯ್ತು ರೀ. ಅದು ತುಂಬ ಜನ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದ್ರು. ಹಾಗಾಗಿ ಅಂಥ ಸಾಂಗ್ಗಳು ಇನ್ನೂ ಹೆಚ್ಚಾಗಿ ಬರಬೇಕು ಅಂತಂದರೆ ನಮ್ಮ ಸ್ಥಿತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೊಬೇಕು ಅನ್ನೋದು ನನ್ನ ಭಾವನೆ. ಸೊ ನಾವು ಸರಿ ಆಗಬೇಕು ಅನ್ನೋದನ್ನು ಸರಿ ಇರೋರ್ಗಲ್ಲ, ಯಾರು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ತಾರೆ, ಬಾಯಿಗೆ ಬಂದಂಗೆ ಒಬ್ಬ ವ್ಯಕ್ತಿಯ ಸಣ್ಣ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡು ಕೆಟ್ಟ ಪದ ಬಳಕೆಯಿಂದ ಏಕವಚನದಲ್ಲಿ ಕಾಲು ಎಳೆಯೋದು, ಅವ್ರನ್ನ ಹೀಯಾಳ್ಸೋದು ಮಾಡ್ತಾರೆ. ಅವರಿಗೆ ಈ ವಿಡಿಯೋ ಮಾಡಬೇಕು ಅಂತ ಮಾಡ್ತಿರೋದಷ್ಟೇ. ಸೊ ದಯವಿಟ್ಟು ಯಾರು ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅವ್ರ ಹತ್ರ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಯಾವ ಥರ ಬಳಸಬೇಕು ಅನ್ನೋದನ್ನು ಸಮಾಜ ತೋರಿಸ್ಬೇಕಷ್ಟೆ. ಎಲ್ಲ ಕಲಾವಿದನಿಗೂ, ಎಲ್ಲ ಸಾಹಿತಿಗೂ, ಎಲ್ಲ ಸಂಗೀತ ಸಂಯೋಜನೆ ಮಾಡೋರ್ಗೂ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಅದು ಯಾವ ಥರ ಪ್ರಕಟ ಆಗುತ್ತೆ ಅಂತಂದರೆ, ಜನಸಾಮಾನ್ಯರು ಯಾವ ಥರ ಇರ್ತಾರೋ ಆ ರೀತಿ ಪ್ರಕಟ ಆಗುತ್ತೆ ಅಷ್ಟೇ. ಯಾರು ಏಕವಚನದಲ್ಲಿ ಬೈಯೋದು ಅದು ಇದು ಮಾಡಬೇಡಿ. ಇದನ್ನು ಹೇಳಬೇಕು ಅನಿಸ್ತು, ಹೇಳಿದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.